ವೀಕ್ಷಕರೇ, ಈಗಾಗಲೇ ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಟೀಮ್ ಇಂಡಿಯಾ ತಂಡವು ಬಾಂಗ್ಲಾದೇಶ ತಂಡವನ್ನು ಟೆಸ್ಟ್ ಸರಣಿಯಲ್ಲಿ ವೈಟ್ ವಾಶ್ ಮಾಡಿದೆ. ಇನ್ನು ವೀಕ್ಷಕರೇ, ಇದೀಗ T20 ಸರಣಿಗೆ ಟೀಮ್ ಇಂಡಿಯಾ ತಂಡವನ್ನು BCCI ಮಂಡಳಿಯು ಪ್ರಕಟಿಸಿದ್ದು, ಹಾಗೆ ವೀಕ್ಷಕರೇ, ಈ ಒಂದು ತಂಡದಲ್ಲಿ 15 ಬಲಿಷ್ಠ ಆಟಗಾರರು ಬಾಂಗ್ಲಾದೇಶ ತಂಡದ ವಿರುದ್ಧ 3 T20 ಪಂದ್ಯಗಳನ್ನು ಆಡಲಿದ್ದಾರೆ. ಹೌದು ವೀಕ್ಷಕರೇ, ಯಂಗ್ ಆಟಗಾರರು ಈ ಒಂದು T20 ಸರಣಿಯಲ್ಲಿ ಕಣಕ್ಕಿಳಿಯುತ್ತಿದ್ದಾರೆ. ವೀಕ್ಷಕರೇ, ಈ 3 T20 ಪಂದ್ಯಗಳ ಸರಣಿಯನ್ನು ಸೂರ್ಯಕುಮಾರ್ ಯಾದವ್ ಅವರು ಮುನ್ನಡೆಸಲಿದ್ದಾರೆ. ಇನ್ನು ವೀಕ್ಷಕರೇ, ಈ 3 T20 ಪಂದ್ಯಗಳ ಸರಣಿಯ ಮೊದಲ ಪಂದ್ಯವು ಇಷ್ಟು ಗಂಟೆಗೆ ಆರಂಭವಾಗಲಿದ್ದು, ಹಾಗೆ ವೀಕ್ಷಕರೇ, ಇದೇ ಒಂದು ದಿನಾಂಕದಂದು ಈ ಒಂದು ಪಂದ್ಯವು ನಡೆಯಲಿದೆ. ವೀಕ್ಷಕರೇ, ಹಾಗಿದ್ದರೆ ಈ ಒಂದು ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡವು ಕೂಡ ಈ ಒಂದು T20 ಸರಣಿಯಲ್ಲಿ ಬಾಂಗ್ಲಾ ತಂಡವನ್ನು ವೈಟ್ ವಾಶ್ ಮಾಡಲಿದೆ ಎಂದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ ವೈಟ್ ವಾಶ್ ಮಾಡುವುದಿಲ್ಲವೆಂದರೆ ದಯವಿಟ್ಟು ಕಾಮೆಂಟ್ನ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ಈಗಾಗಲೇ ಭಾರತ ತಂಡವು ರೋಹಿತ್ ಶರ್ಮಾ ಅವರ ನೇತೃತ್ವದಲ್ಲಿ ಬಾಂಗ್ಲಾ ತಂಡವನ್ನು ಟೆಸ್ಟ್ ಕ್ರಿಕೆಟ್ನಲ್ಲಿ ವೈಟ್ ವಾಶ್ ಮಾಡಿದೆ. ಇನ್ನು ವೀಕ್ಷಕರೇ, ಸೂರ್ಯಕುಮಾರ್ ಯಾದವ್ ಅವರು ಹೊಸ ಆಟಗಾರರನ್ನು ತೆಗೆದುಕೊಂಡು ಈ ಒಂದು T20 ಸರಣಿಯನ್ನು ಕೂಡ ವೈಟ್ ವಾಶ್ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ವೀಕ್ಷಕರೇ, ಈ ಒಂದು ಸರಣಿಗೆ ಇದೀಗ BCCI ಮಂಡಳಿಯು 15 ಆಟಗಾರರನ್ನು ಪ್ರಕಟಿಸಿದೆ. ಹೌದು, ಈ ಒಂದು ಸರಣಿಯಲ್ಲಿ ಈ ಒಂದು ತಂಡವನ್ನು ಸೂರ್ಯಕುಮಾರ್ ಯಾದವ್ ಅವರು ನಾಯಕರಾಗಿ ಮುನ್ನಡೆಸಿದರೆ, ಇತ್ತ ವೀಕ್ಷಕರೇ ಹಾರ್ದಿಕ್ ಪಾಂಡ್ಯ ಅವರು ವೈಸ್ ಕ್ಯಾಪ್ಟನ್ ಆಗಿ ತಂಡವನ್ನು ಮುನ್ನಡೆಸಲಿದ್ದಾರೆ. ಇನ್ನು ಉಳಿದಂಥ 13 ಆಟಗಾರರ ಲಿಸ್ಟ್ ಇಲ್ಲಿದೆ. ವೀಕ್ಷಕರೇ, ಆಲ್ರೌಂಡರ್ ಸ್ಥಾನದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಇದ್ದರೆ, ಇತ್ತ ವೀಕ್ಷಕರೇ ರಿಂಕು ಸಿಂಗ್ ಅವರು ಕೂಡ ಆಲ್ರೌಂಡರ್ ಸ್ಥಾನದಲ್ಲಿದ್ದಾರೆ. ಇನ್ನು ವೀಕ್ಷಕರ ಓಪನಿಂಗ್ ಸ್ಥಾನದಲ್ಲಿ ಅಭಿಷೇಕ್ ಶರ್ಮಾ ಅವರು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಹಾಗೆ ವೀಕ್ಷಕರ ಮಧ್ಯಮ ವರ್ಗದಲ್ಲಿ ಬಲಿಷ್ಠವಾಗಿ ಕಾಣಲು ರಿಯಾನ್ ಪರಾಗ್ ಅವರು ಅವಕಾಶವನ್ನು ಪಡೆದುಕೊಂಡಿದ್ದು, ಹಾಗೆ ಶಿವಮ್ ದುಬೆ, ವಾಷಿಂಗ್ಟನ್ ಸುಂದರ್ ಮತ್ತು ಜಿತೇಶ್ ಶರ್ಮಾ ಅವರು ಈ ಒಂದು ತಂಡದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇನ್ನು ವೀಕ್ಷಕರೇ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ಸಂಜು ಸ್ಯಾಮ್ಸನ್ ಅವರು ಕೂಡ ಈ ಒಂದು ಸರಣಿಗೆ ಆಯ್ಕೆಯಾಗಿದ್ದಾರೆ. ಇನ್ನು ವೀಕ್ಷಕರೇ, ಬೌಲಿಂಗ್ ವಿಭಾಗದಲ್ಲಿ ಹರ್ಷದೀಪ್ ಸಿಂಗ್ ಮತ್ತು ಹರ್ಷಿತ್ ರಾಣಾ ಅವರು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ವೀಕ್ಷಕರ ಹೊಸ ಆಟಗಾರನು ಈ ಒಂದು ಸರಣಿಗೆ ಆಯ್ಕೆಯಾಗಿದ್ದಾನೆ. ಒಂದು ವೀಕ್ಷಕರೇ, ಈತನು ಮಯಾಂಕ್ ಯಾದವ್. ಇನ್ನು ಈ ಒಂದು ತಂಡದ ಸ್ಪಿನ್ ವಿಭಾಗದಲ್ಲಿ ರವಿ ಬಿಷ್ಣೋಯಿ ಅವರು ಸ್ಥಾನವನ್ನು ಪಡೆದುಕೊಂಡರೆ, ಅದರಂತೆ ವೀಕ್ಷಕರ ವರುಣ್ ಚಕ್ರವರ್ತಿ ಅವರು ಕೂಡ ಈ ಒಂದು ಸರಣಿಗೆ ಆಯ್ಕೆಯಾಗಿದ್ದಾರೆ. ವೀಕ್ಷಕರೇ, ಈ ಒಂದು 15 ಆಟಗಾರರೊಂದಿಗೆ ಸೂರ್ಯಕುಮಾರ್ ಯಾದವ್ ಅವರು 3 T20 ಪಂದ್ಯಗಳಲ್ಲಿ ತಂಡವನ್ನು ಮುನ್ನಡೆಸಬೇಕಿದೆ. ವೀಕ್ಷಕರೇ, ಇದಾಗಿತ್ತು ಟೀಮ್ ಇಂಡಿಯಾ ತಂಡದ ಪ್ಲೇಯಿಂಗ್ 11 ಬಗ್ಗೆ ಪುಟ್ಟ ಮಾಹಿತಿ.